Praise the Lord. Very good evening to all of you and welcome back to this Bible study. ಎಲ್ಲರಿಗೂ ಶುಭ ಸಂಜೆ ಮತ್ತೆ ಬೈಬಲ್ ಸ್ಟಡಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. Okay, we'll continue our subject. We'll be finishing in another 1 week. ಒಂದು ವಾರದಲ್ಲಿ ಈ ಅಧ್ಯಾಯವನ್ನು ನಾವು ಮುಗಿಸ್ತೇವೆ. Okay, and then we'll go into the letters, epistles of Paul. ಪೌಲನ ಪತ್ರಿಕೆಗಳಿಗೆ ನಾವು ಮತ್ತೆ ಮುಂದೆ ಹೋಗಲಿದ್ದೇವೆ. So today we learn about next four practices. ಮುಂದೆ 4 ಅಭ್ಯಾಸಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. Okay, the fifth one. 5ನೇ ಅಭ್ಯಾಸ. Okay, fifth one is maintaining fellowship. ಅನ್ಯೋನ್ಯತೆಯನ್ನು Continuing. ಮುಂದುವರಿಸುವಂತದ್ದು. Praise the Lord. So the fellowship of the Holy Spirit is ಅನ್ಯೋನ್ಯತೆ, ಪವಿತ್ರಾತ್ಮನ ಅನ್ಯೋನ್ಯತೆ is not only for the time of prayer. ಅದು ಕೇವಲ ಪ್ರಾರ್ಥನೆಯ ಸಮಯದಲ್ಲಿ ಮಾತ್ರವಲ್ಲ, but it is to continue in every moment, every second of our life. ಪ್ರತಿ ಕ್ಷಣದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ನಾವು ಬಯಸುವಂತದ್ದು. Okay, so we stay in honest living contact with the Lord. ನಾವು ನಮ್ಮ ಕರ್ತನೊಂದಿಗೆ ಯಥಾರ್ಥವಾದ ಒಂದು ಸಂಬಂಧದಲ್ಲಿ ಜೀವಿಸುವಂತದ್ದು. Praise God. So that's why we take some time every day. ಅದಕ್ಕೆ ನಾವು ಕೆಲವು ಸಮಯವನ್ನು ತೆಗೆದುಕೊಳ್ತೇವೆ. Be transparent. ನಾವು ಯಥಾರ್ಥವಾಗಿರಬೇಕು. Be open to Him. ಆತನಿಗೆ ತೆರೆದ ಹೃದಯದಿಂದ Okay, be more open to Him than your best friend. ನಮ್ಮ ಒಳ್ಳೆ ಸ್ನೇಹಿತನಿಗಿಂತಲೂ ಅಧಿಕವಾಗಿ ನಮ್ಮ ದೇವರಿಗೆ ನಾವು ತೆರೆದ ಹೃದಯವುಳ್ಳವರಾಗಿರಬೇಕು. Praise the Lord. So that is about having transparency or continuing the fellowship with the Lord. ಇದುವೇ ನಾವು ಕರ್ತನೊಂದಿಗೆ ನಮ್ಮ ಮನಸ್ಸನ್ನು ತೆರೆದಿರುವಂತದ್ದು ಅಥವಾ ದೇವರೊಂದಿಗೆ ಮುಂದುವರಿಯುವಂತದ್ದು. Bible says, ಸತ್ಯವೇದ ಹೇಳ್ತದೆ, pray continually. ಪ್ರತಿನಿತ್ಯ ಪ್ರಾರ್ಥಿಸಿರಿ. How will you continually pray? ನಿರಂತರವಾಗಿ ಪ್ರಾರ್ಥಿಸುವುದು ಹೇಗೆ? Will you sit in one place and keep on praying every day? ಒಂದೇ ಕಡೆ ಕೂತ್ಕೊಂಡು ನಾವು ನಿತ್ಯ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದಾ? Is that the meaning? ಅದರ ಅರ್ಥ ಇದೇನಾ? The meaning is that you are in constant fellowship with the Lord. ಅದರ ಅರ್ಥ ನಾವು ನಿರಂತರ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವಂತದ್ದು. Praise the Lord. Many times, ಅನೇಕ ಸಾರ್ತಿ, I don't know if you have noticed or not, ನಾವು ಅದನ್ನು ತಿಳ್ಕೊಂಡಿದ್ದೇವೋ ಇಲ್ಲವೋ, many times even when you are silent, ಕೆಲವೊಮ್ಮೆ ನಾವು ಸುಮ್ಮನಿರುವಾಗಲೂ ಸಹ your spirit is praying. ನಮ್ಮ ಆತ್ಮ ಪ್ರಾರ್ಥಿಸ್ತಾ, You can sense it. ಅದನ್ನು ನಾವು ಗಮನಿಸಬಹುದು. That prayer is going on from inside. ಮನಸ್ಸಿನಲ್ಲಿ ಈ ಪ್ರಾರ್ಥನೆ ನಡೀತಾ ಇದೆ. Okay, in moment by moment, at some moments, ಕೆಲವು ಕ್ಷಣಗಳಲ್ಲಿ you can pray. ನಾವು ಪ್ರಾರ್ಥಿಸಬಹುದು. You can talk to God. ನಾವು ದೇವರೊಂದಿಗೆ ಮಾತನಾಡಬಹುದು. Even when you're driving. ನಾವು ಡ್ರೈವ್ ಮಾಡ್ತಿರುವಾಗಲೂ. That is why, gift of tongues is the best gift. ಅನ್ಯ ಭಾಷೆಯ ವರ ಅದು ಉತ್ತಮವಾದ ವರ. Okay, just keep on praying in the tongues. ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರುವಂತ, You are connected to the Holy Spirit. ಪವಿತ್ರಾತ್ಮನೊಂದಿಗೆ ಒಂದಾಗಿರ್ತೇವೆ. Praise the Lord. Many times, ಅನೇಕ ಸಾರ್ತಿ, it's my personal experience. ನನ್ನ ವೈಯಕ್ತಿಕ ಅನುಭವ. I don't know why, but once I cross this Udupi, I pray so much. ಈ ಒಂದು ಉಡುಪಿಯ ಗಡಿ ಭಾಗ ದಾಟಿದ ಮೇಲೆ ನಾನು ಹೆಚ್ಚಾಗಿ ಪ್ರಾರ್ಥಿಸ್ತೇನೆ. After Udupi, my prayer is flowing very freely. I don't know why. ಉಡುಪಿಯನ್ನು ದಾಟಿದ ನಂತರ ನನ್ನ ಪ್ರಾರ್ಥನೆ ಅದು ವಿಪರೀತವಾಗಿರ್ತದೆ. I later realized. ಮತ್ತೆ ನಾನು ತಿಳಿದುಕೊಂಡೆ, when I'm driving, my mind is so free. ನಾನು ಡ್ರೈವ್ ಮಾಡಬೇಕಾದ್ರೆ ನನ್ನ ಮನಸ್ಸು ತುಂಬಾ ಅದು ನಿರಳವಾಗಿರ್ತದೆ. I'm just connected to the Lord. ನಾನು ದೇವರೊಂದಿಗೆ ನಾನು ಸಂಪರ್ಕಕ್ಕೆ ಒಳಗೆ, I'm just praying. ನಾನು ಪ್ರಾರ್ಥಿಸ್ತಾ ಇರ್ತೇನೆ. But when I come back to Udupi, ನಾನು ಉಡುಪಿಗೆ ಬರಬೇಕಾದ್ರೆ lot of works, ಅನೇಕ ಕೆಲಸಗಳು, lot of people, ಅನೇಕ ಜನರು, and phone ಕಾಲ್ಗಳು, lot of things. ಅನೇಕ ಸಂಗತಿಗಳು. Okay, when we fill our mind with all these things, ಈ ಎಲ್ಲ ಸಂಗತಿಗಳಲ್ಲಿ ನಮ್ಮ ಮನಸ್ಸನ್ನು ನಾವು ತುಂಬಿಸುವಾಗ, okay, that is when your fellowship with the Holy Spirit will diminish. ಆ ಸಮಯದಲ್ಲಿ ಪವಿತ್ರಾತ್ಮನೊಂದಿಗಿರುವ ನಮ್ಮ ಸಂಬಂಧ ಅದು ಕಡಿಮೆ ಆಗ್ತದೆ. Okay, that's why we always set things aside. ಅದಕ್ಕೆ ನಾವು ಎಲ್ಲ ಸಂಗತಿಗಳನ್ನು ಬದಿಗಿಡಬೇಕೆಂಬುದು. Okay, I'm not saying to suppress your emotion. ನಮ್ಮ ಭಾವನೆಗಳನ್ನು ಕುಗ್ಗಿಸಬೇಕೆಂಬುದು ನಾನು ಹೇಳ್ತಿಲ್ಲ. But surrender the emotion. ನಮ್ಮ ಭಾವನೆಗಳನ್ನು ಒಪ್ಪಿಸಿಕೊಡುವಂತ. Okay, if at all you want to cry, ಒಂದು ನಮಗೆ ಕೂಗ್ಬೇಕಂತ ಅನಿಸ್ತದೆ, cry in front of the Lord. ಕರ್ತನ ಮುಂದೆ ನಾವು ಕೂಗುವಂತದ್ದು. Praise the Lord. You surrender your emotion like that. ನಮ್ಮ ಭಾವನೆಗಳನ್ನು ಆ ರೀತಿಯಾಗಿ Okay, whenever you get anger, ನಮಗೆ ಸಿಟ್ಟು ಬಂದಾಗ take one moment. ಒಂದು ಕ್ಷಣ ಯೋಚಿಸಬೇಕು. One moment you take. ಒಂದು ಕ್ಷಣ Don't react. Just take one moment. ಅದಕ್ಕೆ ನಾವು ವ್ಯತಿರಿಕ್ತವಾಗಿ ನಡಿಬಾರ್ದು. ನಾವು ಮೌನವಾಗಿರಬೇಕು. Just say, "Oh Lord Jesus, ಕರ್ತನಾದ ಯೇಸು, I give my emotion to you. ನನ್ನ ಭಾವನೆ ಈಗ ನಿನಗೆ, I surrender my anger to you, Lord. ನನ್ನ ಸಿಟ್ಟನ್ನು ನಿನಗೆ ಒಪ್ಪಿಸ್ತೇನೆ. I want to know what is your emotion in this. ಇದರಲ್ಲಿ ನಿನ್ನ ಭಾವನೆಯನ್ನೆಂಬುದಾಗಿ ನಾನು ತಿಳಿಯ. I want to know what is your will in this." ಇದರಲ್ಲಿ ನಿನ್ನ ಚಿತ್ತವೆಂಬುದಾಗಿ ತಿಳಿಯ ಬಯಸ್ತೇನೆ. Praise the Lord.
Hallelujah. So in this way, ಈ ರೀತಿಯಲ್ಲಿ moment by moment, ಪ್ರತಿ ಕ್ಷಣ when you are walking, when you are sitting, ನಾವು ಕುಳಿತುಕೊಳ್ಬೇಕಾದ್ರೆ, ನಾವು ನಡಿಬೇಕಾದ್ರೆ you can just talk to the Lord. ನಮ್ಮ ಕರ್ತನೊಂದಿಗೆ ನಾವು ಮಾತನಾಡಬಹುದು. Be open with Him. ಆತನೊಂದಿಗೆ ನಾವು ತೆರೆದ ಹೃದಯವುಳ್ಳವರಾಗಿರೋಣ. Praise the Lord. Okay, let's read one verse. ಮತ್ತು ವಚನ ನೋಡಿಕೊಳ್ಳುವ. 1 John 1:7. 1 ಯೋಹಾನ 1:7. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಅನ್ಯೋನ್ಯತೆಯಲ್ಲಿದ್ದೇವೆ. Praise the Lord. What can I sense about this person? ಈ ವ್ಯಕ್ತಿಯ ಬಗ್ಗೆ ನಾನು ಏನು ಯೋಚಿಸಬಹುದು ಕರ್ತನೆ? Or what can I sense about this situation? ಈ ಪರಿಸ್ಥಿತಿಯ ಬಗ್ಗೆ ನಾನು ಏನು ಯೋಚಿಸಬಹುದು ಕರ್ತನೆ? How can I fellowship with them? ಇವರೊಂದಿಗೆ ಹೇಗೆ ನಾನು ಅನ್ಯೋನ್ಯತೆ ಮಾಡಬಹುದು? Praise the Lord. Praise the Lord. So our fellowship with the Lord, ದೇವರೊಂದಿಗಿರುವ ನಮ್ಮ ಅನ್ಯೋನ್ಯತೆ, okay, means that we are walking in the light. ನಾವು ಬೆಳಕಿನಲ್ಲಿ ನಡೀತಾ ಇರ್ತೇವೆ. It will also lead us into the right fellowship. ಅದು ಕೂಡ ಸರಿಯಾದ ಅನ್ಯೋನ್ಯತೆಗೆ ಜನರೊಂದಿಗೆ ನಮ್ಮನ್ನು ನಡೆಸುತ್ತೆ. It will bring cleansing to one another. ಅದು ಒಬ್ಬರಿಗೊಬ್ಬರಿಗೆ ಶುಚಿತ್ವ ಮಾಡಲು ಅದು ಸಹಾಯ ಮಾಡ್ತದೆ. Hallelujah. Hallelujah. Praise God. Praise the Lord. So the sixth one is ಆರನೆಯದಾಗಿ living as vessels of God. ದೇವರ ಪಾತ್ರೆಯೋಪಾದಿಯಲ್ಲಿ ಜೀವಿಸುವಂತದ್ದು. Okay, 2 Corinthians 4:7 says, 2 ಕೊರಿಂಥ Okay. 5:7 ಒಂದ್ಸತಿ ಓದನದು. Yes. ಬಲಾಧಿಕ್ಯವು ದೇವರದ್ದೇ ಹೊರತು yeah. ನಮ್ಮೊಳಗಿನಿಂದ ಬಂದದ್ದಲ್ಲವೆಂಬುದು ತೋರುವುದಕ್ಕಾಗಿಯೇ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. Praise God. Praise the Lord. It talks about the vessels. ಇಲ್ಲಿ ಪಾತ್ರೆಯ ಬಗ್ಗೆ ಕುರಿತಾಗಿ ಹೇಳಲ್ಪಟ್ಟಿದೆ. Hallelujah. Hallelujah. We are called to be the vessels of God. ನಾವು ದೇವರ ಪಾತ್ರೆಗಳಾಗಿರಲು ನಾವು ಕರೆಯಲ್ಪಟ್ಟಿದ್ದೇವೆ. So we consciously present ourselves as vessels of God. ನಾವು ದೇವರ ಮುಂದೆ ಸಮರ್ಪಕವಾದ ಪಾತ್ರೆಗಳಾಗಿ ನಾವು ಇದ್ದೇವೆ. Vessel means what? ಪಾತ್ರೆ ಅಂದ್ರೆ ಏನು? ಪಾತ್ರೆ ಅಂದ್ರೆ it's a container, right? ಅದರಲ್ಲಿ ನಾವು ತುಂಬಿಸಿ ಇಡಬಹುದು, Like- ಶೇಖರಿಸಿ ಇಡಬಹುದು. Like this bottle is a container ಈ ಒಂದು ಬಾಟ್ಲ್ ಒಂದು ಕಂಟೈನರ್ in which water is filled. ಇದರಲ್ಲಿ ನೀರು ತುಂಬಲ್ಪಟ್ಟಿದೆ. Okay, so our body, soul and the spirit, it's a container. ನಮ್ಮ ಪ್ರಾಣ, ಆತ್ಮ, ಶರೀರ ಅದೊಂದು ತುಂಬಿಸಿ ಇಡುವಂತ ಒಂದು ಸ್ಥಳವಾಗಿದೆ. Okay, in which Christ's life is filled. ಅಲ್ಲಿ ಕ್ರಿಸ್ತನ ಆತ್ಮ, ಕ್ರಿಸ್ತನ ಜೀವ ಇದೆ. Hallelujah. So that's why we say to the Lord, Lord, I want to be your vessel. ಅದಕ್ಕೆ ನಾವು ಹೇಳ್ತೇವೆ, ಕರ್ತನೇ ನಾನು ನಿನ್ನ ಪಾತ್ರೆಯಾಗಿರಲು ಬಯಸ್ತೇನೆ. Thank you for making me as your vessel. ಓ ನಿನ್ನ ಪಾತ್ರೆಯನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. Lord, fill my mind with your thoughts. ಓ ನನ್ನ ಆಲೋಚನೆಗಳನ್ನು ನಿನ್ನ ಆಲೋಚನೆಯನ್ನು ತುಂಬಿಸು. Fill my emotions with your joy. ಓ ನನ್ನ ಭಾವನೆಗಳನ್ನು ನಿನ್ನ ಸಂತೋಷದಿಂದ, ಆನಂದದಿಂದ ತುಂಬಿಸು. Fill my will with your purpose. ಓ ನನ್ನ ಚಿತ್ತದಲ್ಲಿ ನಿನ್ನ ಚಿತ್ತವನ್ನು ನಡೆಸು. Let my body be filled with your strength. ಓ ನನ್ನ ದೇಹ ನಿನ್ನ ಬಲದಿಂದ ತುಂಬಿ ನಡೆಸಲ್ಪಡಲಿ. Hallelujah. Praise God. Praise the Lord. So we will be used by the Lord as vessels. ಓ ನಾವು ದೇವರಿಂದ ನಾವು ಪಾತ್ರೆಯೋಪಾದಿಯಲ್ಲಿ ಉಪಯೋಗಿಸಲ್ಪಡ್ತೇವೆ. That means to say that you will be used as a blessing to others. ಅದರ ಅರ್ಥ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರ್ತೇವೆ. Okay, you will be the channel of blessing, source of blessing. ಓ ನಾವು ಒಂದು ಆಶೀರ್ವಾದಕ್ಕೆ ಒಂದು ಮೂಲವಾಗಿರ್ತೇವೆ. Hallelujah. So whenever you pray, ನಾವು ಯಾವಾಗ ಪ್ರಾರ್ಥಿಸ್ತೇವೆ, you also pray, Lord, I want to be your vessel today. ಓ ಕರ್ತನೇ ನಾನು ನಿನ್ನ ಪಾತ್ರೆಯಾಗಿರ ಬಯಸ್ತೇನೆ. Okay, today use me for your glory. ಈ ದಿನ ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು. Let your purpose be done. ಓ ನಿನ್ನ ಉದ್ದೇಶವು ನೆರವೇರಲಿ. Okay, during your ordinary activities, ನಮ್ಮ ಸಾಧಾರಣ ಚಟುವಟಿಕೆಗಳಲ್ಲಿ, like going to workplace ಕೆಲಸದ ಸ್ಥಳಕ್ಕೆ ಹೋಗ್ಬೇಕಾದ್ರೆ, or meeting somebody for some personal talk, ಯಾವುದೋ ವ್ಯಕ್ತಿಗಳನ್ನು ನಾವು ವೈಯಕ್ತಿಕವಾಗಿ ಅವರ ಮಾತಿಗಾಗಿ ಸಂದರ್ಶಿಸಿ, or you are going for a house visit for prayer, ಅಥವಾ ಯಾವುದಾದ್ರು ಮನೆ ಕೂಟಕ್ಕೆ ಹೋದಾಗ, or you are all coming together as a church. ಅಥವಾ ನಾವು ಸಭೆಯಾಗಿ ಸೇರಿ ಬಂದಾಗ, Ask the Lord, Lord, I want to be your vessel today. ಓ ಕರ್ತನೇ ಈ ಸಮಯದಲ್ಲಿ ಸಂದರ್ಭದಲ್ಲಿ ನಿನ್ನ ಪಾತ್ರೆಯಾಗಿ ನಾನು ಇರಬೇಕು. Use me for your glory. ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸು. Praise God. Praise the Lord. Okay, many times when you visit the people, ಅನೇಕ ಸರ್ತಿ ನಾವು ಜನರನ್ನು ದರ್ಶಿಸಬೇಕಾದ್ರೆ you will see that the peaceless situation will turn to joy. ಅಸಮಾಧಾನ, ಅಸಂತೃಪ್ತಿಯ ಒಂದು ಸನ್ನಿವೇಶ ಅದು ಆನಂದಕ್ಕೆ ಪರಿವರ್ತನೆ. Where there is confusion, God will give counsel. ಗಲಿಬಿಲಿಯುಂಟು, ಅಲ್ಲಿ ದೇವರು ಒಂದು ಉತ್ತರ ಕೊಡುವ ಆತನಾಗಿರ್ತಾನೆ. Praise God. Samalochane, right? Counsel. ಆತನಾಗಿರ್ತಾನೆ. Praise the Lord. Hallelujah. Hallelujah. All right. So all these are personal practices, right? ಇದೆಲ್ಲ ನಾವು ಮಾಡುವಂತ ಒಂದು ಅಭ್ಯಾಸವೇ. Okay, I should translate into corporate, ಹೊರಗಿನ ಪ್ರಪಂಚಕ್ಕೆ ನಾನು to a public meeting. Yeah. ಸಾರ್ವಜನಿಕವಾಗಿ
Okay, so we are personally praying all these prayers. ಈ ಎಲ್ಲ ಪ್ರಾರ್ಥನೆ ವೈಯಕ್ತಿಕವಾಗಿ ಮಾಡ್ತೇವೆ. Okay, but with the people of God also we practice this. ಇದನ್ನು ನಾವು ಸಾಮೂಹಿಕವಾಗಿ ಕೂಡ ಇದನ್ನು ಅಭ್ಯಾಸ ಮಾಡ್ತೇವೆ. For example, in the morning prayer already pastor is leading, right? ಉದಾಹರಣೆ ಮುಂಜಾನೆಯ ಪ್ರಾರ್ಥನೆ ಸಭಾಪಾಲಕರು ಅದನ್ನು ನಡೆಸ್ತಾರೆ. Praise the Lord. In the same way in your family prayers also. ಅದೇ ರೀತಿ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಸಹ, Or when you are praying along with your friends, ಅಥವಾ ನಾವು ಸ್ನೇಹಿತರೊಂದಿಗೆ ಪ್ರಾರ್ಥಿಸುವಾಗ lead them in this prayer. ಈ ರೀತಿಯಾದ ಪ್ರಾರ್ಥನೆ ನಡೆಸುವಂತ. Praise God. Let's read Ephesians 4:16. ಎಫೆಸ ಪತ್ರಿಕೆ 4:16. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. Amen. Praise the Lord. See here it is talking about a believer's body of Christ. ಇಲ್ಲಿ ಒಬ್ಬ ವಿಶ್ವಾಸಿಯ ಶರೀರದ ಬಗ್ಗೆ ಮಾತನಾಡುವ, ಕ್ರಿಸ್ತನ ಶರೀರದ ಬಗ್ಗೆ. Okay, that means believers, right? ಒಬ್ಬ ವಿಶ್ವಾಸಿಯ ಶರೀರದ. Okay, coming together as a church. ಸಭೆಯಾಗಿ ಸೇರುವುದರ ಬಗ್ಗೆ. Okay, in our body, ನಮ್ಮ ಶರೀರದಲ್ಲಿ everything works together. ಎಲ್ಲ ಭಾಗಗಳು ಒಂದಾಗಿ ಕೆಲಸ ಮಾಡ್ತದೆ. Is that true? ನಿಜವೇನಾ? Okay, if you have pain in the hand, ನಮ್ಮ ಕೈಯಲ್ಲಿ ಒಂದು ನೋವು ಇರುವುದಾದ್ರೆ entire body will experience that pain. ಆ ನೋವನ್ನು ಇಡೀ ದೇಹ ಅನುಭವಿಸ್ತದೆ. Okay, and everything in you will try to help that. ನಮ್ಮ ದೇಹದ ಬೇರೆ ಭಾಗಗಳು ಅದಕ್ಕೆ ಸಹಾಯ ಮಾಡಲು ಬಯಸ್ತದೆ. Inside of our body there are cells. ನಮ್ಮ ದೇಹದ ಒಳಗಡೆ ಸೆಲ್ಗಳು ಇದೆ. We don't see them. ಅದನ್ನ ನಾವು ನೋಡುವುದಿಲ್ಲ. But immediately when there is a cut, ಒಂದು ಗಾಯವಾದಾಗ, okay, immediately those cells will go and try to block that. ಆ ಸೆಲ್ಸ್ಗಳು ಆ ಗಾಯವನ್ನು ಅದನ್ನು ಬ್ಲಾಕ್ ಮುಚ್ಚಲು ಅದು ಸಹಾಯ ಮಾಡ್ತದೆ. To make a clot in that place. ಆ ಒಂದು ಭಾಗದಲ್ಲಿ ಆ ಒಂದು ಗಾಯವನ್ನು ಗುಣಪಡಿಸಲು. Some more cells will try to fight the infection that is in that location. ಆ ಗಾಯ ಹೊಂದಿದ ಭಾಗದ ಹತ್ರ ಆ ಸೆಲ್ಸ್ಗಳು ಇನ್ಫೆಕ್ಷನ್ ಆಗದಾಗೆ ಅದು ಸಹಾಯ ಮಾಡಲು ಮುಂದಾಗ್ತದೆ. Okay, the entire body tries to recover that location. ಇಡೀ ದೇಹ ಆ ಒಂದು ಭಾಗವನ್ನು ಗುಣಪಡಿಸಲು ಹೋರಾಡ್ತದೆ. In the same way, ಅದೇ ರೀತಿ we as a church, ನಾವು ಸಭೆಯಾಗಿ we are here to help one another. ನಾವು ಇಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಇದ್ದೇವೆ. Praise the Lord. We are here to build each other up. ನಾವು ಒಬ್ಬರನ್ನೊಬ್ಬರು ಮೇಲೆ ಕೆತ್ತಲು ಕಟ್ಟಲು ಇದ್ದೇವೆ. Praise God. So in our cell groups, ನಮ್ಮ ಸೆಲ್ ಗ್ರೂಪಿನಲ್ಲಿ, in our gatherings, in our youth meetings, ನಮ್ಮ ಯೂತ್ ಮೀಟಿಂಗ್ ಗಳಲ್ಲಿ, ನಾವು ಸಭೆಯಾಗಿ ಸೇರುವ ಸಮಯದಲ್ಲಿ we encourage people to pray like this. ನಾವು ಈ ರೀತಿಯಾಗಿ ಪ್ರಾರ್ಥಿಸಲು ನಾವು ಉತ್ತೇಜಿಸುತ್ತೇವೆ. Praise God. Bring everybody back to the basics, that is to connect with the Lord. ದೇವರೊಂದಿಗೆ ಸಂಪರ್ಕ ಹೊಂದಲು ಜನರನ್ನು ಮೂಲ ತತ್ವಗಳಿಗೆ ನಾವು ಕರೆತರುವಂತರಾಗಿರ್ತೇವೆ. Hallelujah. You can even give a shake hand to them and ask, how is your fellowship with the Lord today? ನಾವು ಅವರಿಗೆ ಕೈ ಕುಲುಕುತ್ತಾ ಹೇಳ್ಬೋದು, ಈ ದಿನದ ಅನ್ಯೋನ್ಯತೆ ದೇವರೊಂದಿಗೆ ಹೇಗಿತ್ತು. Praise the Lord. Usually we don't ask, no? ಈ ರೀತಿಯಾಗಿ ನಾವು ಕೇಳುವುದಿಲ್ಲ. We just say, praise the Lord brother, ಚೆನ್ನಾಗಿದ್ದೀರಾ, okay bye, right? So why don't we make it as a habit to ask her, brother, how are you? How is your fellowship with the Lord? ಸಹೋದರರೇ, ಹೇಗಿದ್ದೀರಾ? ನಿಮ್ಮ ಅನ್ಯೋನ್ಯತೆ ದೇವರೊಂದಿಗೆ ಹೇಗಿದೆ? Did you talk to God this week? ಈ ವಾರ ದೇವರೊಂದಿಗೆ ಮಾತನಾಡಿದ್ರಾ? Why don't you ask your neighbor? ನಿಮ್ಮ ನೆರೆಯವರು, come on, ask your neighbor, how is your fellowship with the Lord? ಅನ್ಯೋನ್ಯತೆ ದೇವರೊಂದಿಗೆ ಹೇಗಿದೆ? Did you talk to the Lord today? ಈ ದಿನ ದೇವರೊಂದಿಗೆ ಮಾತನಾಡಿದ್ದೀರಾ? Praise the Lord. Praise the Lord. Hallelujah. Encourage one another. ಒಬ್ಬರನ್ನೊಬ್ಬರು ಉತ್ತೇಜಿಸಿರಿ. Whatever you are personally experiencing and enjoying, ನಾವು ವೈಯಕ್ತಿಕವಾಗಿ ಯಾವುದನ್ನು ಅನುಭವಿಸುತ್ತಿದ್ದೇವೋ ಅದರಲ್ಲಿ ಸಂತೋಷಗೊಳ್ತಿದ್ದೇವೆ. let our church, our cell group, everybody enjoy that fellowship. ಅದೇ ಅನ್ಯೋನ್ಯತೆಯಲ್ಲಿ ಎಲ್ಲರೂ ಆನಂದ ಹೊಂದಲಿ. Praise the Lord. And the last thing I want to share, ಕಡೆಯದಾಗಿ ನಾನು ಹೇಳುವಂತದ್ದು, let the living waters flow freely. ನಮ್ಮಲ್ಲಿ ಜೀವಕರವಾದ ನದಿಗಳದು ಯಾವುದೇ ಅಡೆತಡೆ ಇಲ್ಲದೆ ಹರಿಯಲಿ. Praise God. So what can stop the living waters? ನಮ್ಮ ಜೀವಕರವಾದ ನೀರನ್ನು ಯಾವುದು ನಿಲ್ಲಿಸ್ತದೆ? What can stop? ಹರಿಯದಂತೆ ಯಾವುದು ನಿಲ್ಲಿಸ್ತದೆ? What can stop? ಯಾವುದು ನಿಲ್ಲಿಸ್ತದೆ ಗೊತ್ತಾ? Yes, when our spirit is not right with the Holy Spirit. Andre, our source itself is not working there. It's not functioning. Source. ನಮ್ಮ ಮೂಲವೇ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ಅಂದ್ರೆ ನದಿ ಎಲ್ಲಿಂದ ಶುರು ಆಗ್ತದೋ ಅಲ್ಲೇ ಬ್ಲಾಕೇಜ್ ಇದೆ, ರೈಟ್? ಓಕೆ, ಬಟ್ ವಿ ಆರ್ ಆಲ್ ಸೇವ್ಡ್ ಇನ್ ದ ಲಾರ್ಡ್.
ಆದ್ರೆ ನಾವು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ್ದೇವೆ. God has promised us the living waters. ದೇವರು ನಮಗೆ ಜೀವಕರವಾದ ನದಿಯನ್ನು ವಾಗ್ದಾನ ಮಾಡಿದ್ದಾರೆ. Once you realize that, ಇದನ್ನು ನಾವು ಯಾವಾಗ ನಾವು ಅರ್ಥೈಸಿಕೊಳ್ತೇವೆಯೋ, once you realize that you are blessed with that Holy Spirit, ಯಾವಾಗ ನಾವು ಇದನ್ನು ತಿಳ್ಕೊಂಡು ನಾವು ಪವಿತ್ರಾತ್ಮ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೇವೆ ತಿಳ್ಕೊಳ್ತೇವೆ, when you realize that you are the channel of that living waters, ಆ ಒಂದು ಜೀವಕರವಾದ ನದಿಗಳಿಗೆ ನಾವು ಮೂಲವಾಗಿದೆ ತಿಳ್ಕೊಂಡಾಗ, when you realize that, you must remove the blockages. ನಾವು ಅದನ್ನು ತಿಳ್ಕೊಳ್ತಾ ನಾವು ಆ ಬ್ಲಾಕ್ ಮಾಡುವಂತ ಸಂಗತಿಗಳನ್ನು ನಾವು ತೆಗೆದುಹಾಕಬೇಕು. Okay, so you don't have problem with the source. ನಮಗೆ ಮೂಲದಲ್ಲಿ ಸಮಸ್ಯೆ ಇಲ್ಲ. Okay, your spirit is united with the Holy Spirit. ನಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಒಂದಾಗಿದೆ. But in the flow there are blockages. ಆದ್ರೆ ಅಲ್ಲಿ ಹರಿಯುವಂತ ಸ್ಥಳದಲ್ಲಿ ಅನೇಕ ಅಡಚಣೆಗಳಿದ್ದಾವೆ. What can be those blockages? ಅಡಚಣೆಗಳು ಯಾವುದು? Usually, ಸಾಮಾನ್ಯ, generally, outwardly, what we observe, ಸಾಮಾನ್ಯ ಬಹಿರಂಗವಾಗಿ ನಾವು ಗಮನಿಸುವುದಾದ್ರೆ our regular day-to-day habits. ನಮ್ಮ ದಿನನಿತ್ಯದ ಹವ್ಯಾಸಗಳು. Okay, our regular day-to-day habits, ನಮ್ಮ ದಿನನಿತ್ಯದ ಹವ್ಯಾಸಗಳು sometimes they don't look like sin, ಅದು ಪಾಪವಾಗಿ ಕಂಡು ಬರುವುದಿಲ್ಲ, but they are distracting you from connecting to the Holy Spirit. ಆದ್ರೆ ಪವಿತ್ರಾತ್ಮನಿಗೆ ದೂರವಾಗಲಿಕ್ಕೆ ಅದು ಒಂದು ಕಾರಣವಾಗಿರುತ್ತದೆ. Okay, can you think of some example? ಉದಾಹರಣೆಯನ್ನು ನಾವು ಯೋಚಿಸಬಹುದಾ? Any example can you think like that? It is not sin, but it is distracting you. ಅದು ಪಾಪವಲ್ಲ, ಆದ್ರೆ ಅದು ನಮ್ಮನ್ನು ಪವಿತ್ರಾತ್ಮನ ದೂರ ಮಾಡ್ತದೆ, ಅಡಚಣೆ ಮಾಡ್ತದೆ. Any example? ಉದಾಹರಣೆ Phone, yeah, phone is, I think phone is the main thing these days. ಇದು ಮುಖ್ಯವಾದದ್ದು, ನಾವು ಮೊಬೈಲ್ ಫೋನ್ ಎಂಬುದಾಗಿ ಹೇಳ್ಬಹುದು. Anything else? Disobedience, yeah, disobedience, ಅವಿಧೇಯತ್ವ, yeah, definitely disobedience. Anything else? Unnecessary gossip, right? Gossip, talking unnecessarily, just talking with somebody, keep on talking, nothing is there in that. ಹೀಗೆ ಸುಮ್ಮನೆ ಅರ್ಥವಿಲ್ಲದ ಸಂಗತಿಗಳನ್ನು ಒಬ್ಬರ ಹತ್ರ ಮಾತನಾಡ್ತಾ ಇರುವಂತದ್ದು. Anybody has a habit of seeing news? ವಾರ್ತೆಗಳನ್ನು ನೋಡುವಂತ ಯಾವ್ದು ಹವ್ಯಾಸವಿದೆಯಾ? For me, I really controlled myself to reject that news channels and all that. Otherwise, once I start watching news, I used to see till the evening. ನಾನು ಕಠಿಣವಾಗಿ ಆ ಒಂದು ನ್ಯೂಸ್ ನೋಡುವುದನ್ನು ನಿಲ್ಲಿಸಿಬಿಟ್ಟೆ. ಯಾಕೆ ಕಾರಣ, ನಾನು ಒಂದು ವೇಳೆ ಕೂರುವಾಗ ಅದನ್ನು ಸಂಜೆವರೆಗೆ ನೋಡ್ತಾ ಇದ್ದೆ. Okay, it is not sin, no? Watching news is not sin. ನಾವು ಒಂದು ನ್ಯೂಸ್ ವಾರ್ತೆ ನೋಡುವಂತದ್ದು ಪಾಪವಲ್ಲ, but it is distracting you from connecting to the Spirit of God. ಆದ್ರೆ ಆತ್ಮನಿಗೆ ನಾವು ಒಂದಾಗಲು ಅದು ನಮಗೆ ತಡೆ ಮಾಡುವಂತ. What is that you are getting distracted from? ನಾವು ಯಾವುದರಿಂದ ನಾವು ದೇವರೊಂದಿಗೆ ನಾವು ತಡೆ ಆಗ್ತಿದ್ದೇವೆ? Okay, I shared my problem openly. News channel is my problem. ನ್ಯೂಸ್ ಚಾನೆಲ್ ವಾರ್ತೆಯ ಸಂಗತಿ ನನಗೆ ಅದು ಸಮಸ್ಯೆ. What is your problem? ನಮ್ಮ ಸಮಸ್ಯೆ. Is there anything that you are getting distracted every day from? ನಾವು ಅನೇಕ ತಡೆಗಳಿಗೆ. Any friends? ಯಾರ ಸ್ನೇಹಿತರುಗಳು? No students here, right? Students will have friends. They get distracted with the friends. ವಿದ್ಯಾರ್ಥಿಗಳಿದ್ರೆ ಅವರಿಗೆ ಸ್ನೇಹಿತರು ಇರ್ತಾರೆ, right? Anything that you can share? ನಮಗೆ ದೇವರ ಆತ್ಮನೊಂದಿಗೆ ತಡೆ ಮಾಡುವಂತ ಸಂಗತಿಗಳು. Yeah, phone. Okay, anything else? ಬೇರೆ ಏನಾದರೂ ಸಂಗತಿಗಳು? Films, okay, movies. Mind, ಆಲೋಚನೆಗಳು. You keep on thinking something. Okay, keep on thinking something. Okay, yeah, I understand that, yeah. Anything else? ಬೇರೆ ಏನಾದರೂ? Okay, whatever that is. ಏನೇ ಆಗಿರಲಿ. Okay, sometimes ಕೆಲವೊಮ್ಮೆ it could be a sinful habit also. ಅದು ಪಾಪ ಸಂಬಂಧವಾದ ಸಂಗತಿಗಳಾಗಿರ್ಬೋದು. Okay, it could be some visible sins like drinking, smoking, or wasting time in unnecessary places. ಕೆಲವು ನಿಲ್ಲಬಾರದ ಸ್ಥಳಗಳಲ್ಲಿ ನಿಲ್ಲುವಂಥದ್ದು, ನಾವು ಧೂಮಪಾನ, ಮದ್ಯಪಾನ ಮಾಡುವಂಥದ್ದು, or invisible sins, ಅದು ಕಣ್ಣಿಗೆ ಕಾಣದಿರುವ ಪಾಪಗಳು, like lust, ಶರೀರದಾಶೆ, anything like that. ಈ ರೀತಿಯಾದ ಸಂಗತಿ. Okay, whatever that is, ಇದು ಯಾವ್ದಾವ್ದು ನಮಗೆ ಗೊತ್ತಿದೆಯೋ, right? Surrender it to the Holy Spirit. ಅದನ್ನು ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡ್ಬೇಕು. Okay, let the rivers of the living water flow freely. ನಮ್ಮ ಜೀವಕರವಾದ ಹೊಳೆಗಳು ಯಾವುದೇ ಅಡಚಣೆಗಳಿಲ್ಲದೆ ಹರಿಯಲಿ. Hallelujah. Did God promise the rivers or not? ದೇವರು ನಮಗೆ ಜೀವಕರವಾದ ಹೊಳೆಗಳನ್ನು ವಾಗ್ದಾನ ಮಾಡಿದ್ದಾನೆ. Yes, you want to flow in that river or just carry one bucket?
ಓ ನಾವು ಆ ನದಿಯಲ್ಲಿ ಹರಿತಾ ಇರ್ಬೇಕಾ ಅಥವಾ ಒಂದು ಬಕೆಟ್ ಅಲ್ಲಿ ಆ ನೀರು ಎತ್ತಿದ್ರೆ ಸಾಕಾ? What do you want? ಯಾವ್ದು ನಮಗೆ ಬೇಕು? You want the rivers to flow, right? ಓ ನದಿಗಳು ಹರಿತಾ ಇರ್ಬೇಕು. Praise the Lord. Praise the Lord. The time has come for the change. ಓ ಬದಲಾವಣೆಗೆ ಸಮಯ ಬಂದಿದೆ. Okay, no matter what happened in the past, ನಮ್ಮ ಪೂರ್ವದಲ್ಲಿ ಏನಾಗಿದೆಯೋ ಅದರ ಚಿಂತೆ ನಮಗೆ ಬೇಡ. today is a day of change. ಈ ದಿನ ಬದಲಾವಣೆಯ ದಿನ. Okay, let us surrender to the Holy Spirit. ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡೋಣ. Praise God. Praise the Lord. If there is something that is distracting you from connecting to God, it is better for you to give it up completely or intentionally. ದೇವರಿಂದ ದೂರ ಮಾಡುವಂತ ಸಂಗತಿಗಳಿದ್ರೆ ಅದನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಅದನ್ನು ಬಿಟ್ಟು ಬಿಡುವ. There is a beautiful prayer that David prays. ದಾವೀದನು ಒಂದು ಶ್ರೇಷ್ಠವಾದ ಪ್ರಾರ್ಥನೆಯನ್ನು ಮಾಡ್ತಾನೆ. Search me, Lord. ಓ ನನ್ನನ್ನು ಹುಡುಕು ಕರ್ತನೇ. Try me, test me. ನನ್ನನ್ನು ಕರಗಿಸು, ರೂಪಿಸು, Okay. ಸ್ಪರ್ಶಿಸು, If there is anything against you in me, remove that. ಓ ನಿನಗೆ ವಿರುದ್ಧವಾದದ್ದು ಏನಾದ್ರೂ ನನ್ನಲ್ಲಿದ್ರೆ ಅದನ್ನು ತೆಗೆದಾಕು ಕರ್ತನೇ. Praise the Lord. Praise the Lord. It's a bold prayer. ಅದೊಂದು ಧೈರ್ಯ ದಿಟ್ಟತನದ ಪ್ರಾರ್ಥನೆ. Can we pray that prayer? ಆ ಪ್ರಾರ್ಥನೆ ನಾವು It's a very bold prayer. ಅದೊಂದು ದಿಟ್ಟತನದ ಪ್ರಾರ್ಥನೆ. Removing like that is painful, ಓ ಹಾಗೆ ಕಿತ್ತಾಕುವಂತದ್ದು ಅದು ನೋವು ತರ್ತದೆ. but it is good. ಆದ್ರೆ ಅದು ಒಳ್ಳೆಯದು. Praise God. Praise the Lord. Let the Holy Spirit lead us through. ಪವಿತ್ರಾತ್ಮ ನಮ್ಮನ್ನು ನಡೆಸಲಿ. Hallelujah. Hallelujah. Okay, shall we just recollect the notes again? ಮತ್ತೊಂದು ಸರ್ತಿ ಎಲ್ಲ ಸಂಗತಿ ನೋಡಿಕೊಳ್ಳೋಣ. First is morning exercise, ಮುಂಜಾನೆಯ ವ್ಯಾಯಾಮ, calling upon the name of the Lord. ಕರ್ತನ ನಾಮವನ್ನು ಕರೆಯುವಂತದ್ದು. The second one is, ಎರಡನೆಯದು, did you write down? What is the second one? ಬರೆದುಕೊಂಡಿದ್ದೇವೆ. Turning to the Holy Spirit. ಆತ್ಮನಿಗೆ ತಿರುಗಿಕೊಳ್ಳುವಂತದ್ದು. Okay, praying and saying to the Lord, I turn towards you. ಪ್ರಾರ್ಥಿಸಿ ಹೇಳುವಂತದ್ದು, ದೇವರೇ ನಿನ್ನ ಕಡೆಗೆ ನಾನು ತಿರುಗಿಕೊಳ್ತೇನೆ. Okay, and daily confessions. ಪ್ರತಿದಿನ ಅರಿಕೆ ಮಾಡುವಂತದ್ದು. What does that mean? ಅದರ ಅರ್ಥವೇನು? Confessing the word of God ದೇವರ ವಾಕ್ಯವನ್ನು ಅರಿಕೆ ಮಾಡುವಂತದ್ದು and confessing the wrongdoings. ನಮ್ಮ ಎಲ್ಲ ಆಗು ಹೋಗುವ ತಪ್ಪುಗಳನ್ನು ನಾವು ಅರಿಕೆ ಮಾಡುವಂತದ್ದು. How do you confess the word of God? ದೇವರ ವಾಕ್ಯವನ್ನು ಹೇಗೆ ಅರಿಕೆ ಮಾಡುವಂತದ್ದು? Read the Bible verse or promise, ದೇವರ ವಾಕ್ಯವನ್ನು, ವಾಗ್ದಾನವನ್ನು ಓದಿ, personalize it and pray ಅದನ್ನು ವ್ಯಕ್ತಿಗತ ಮಾಡಿಕೊಂಡು ಪ್ರಾರ್ಥಿಸು. and say thank you Lord for this. ಅದಕ್ಕಾಗಿ ಕರ್ತನೇ ನಿನಗೆ ವಂದನೆ ಹೇಳುವಂತದ್ದು. Praise God. Praise the Lord. Okay, what is the fourth one? ನಾಲ್ಕನೆಯದೇನು? Surrendering our emotions, ನಮ್ಮ ಭಾವನೆಗಳನ್ನು ಒಪ್ಪಿಸಿಕೊಡುವಂತದ್ದು, thoughts and will, ನಮ್ಮ ಯೋಚನೆ ಮತ್ತು ಚಿತ್ತವನ್ನು okay, to the Lord. ದೇವರಿಗೆ. Praise the Lord. Praise the Lord. Okay, what is the fifth one? ಐದನೆಯದೇನು? Maintaining the fellowship with the Lord. ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವಂತದ್ದು. When we maintain the fellowship with the Lord, ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಇರುವಾಗ what will it lead to? ಅದು ನಮ್ಮನ್ನು ಯಾವುದಕ್ಕೆ ನಡೆಸ್ತದೆ? Good fellowship with the people also. ಜನರೊಂದಿಗೆ ಸಹ ನಮಗೆ ಒಳ್ಳೆ ಅನ್ಯೋನ್ಯತೆಯಲ್ಲಿ ನಡೆಸ್ತದೆ. Praise the Lord. Praise the Lord. Okay, the sixth one. ಆರನೇದು ಯಾವುದು? Living vessels for God, right? ನಾವು ದೇವರ ಪಾತ್ರೆಯಾಗಿ ಉಪಯೋಗಿಸಲು. Okay, praying that God should use us. ನಾವು ಪ್ರಾರ್ಥಿಸುವುದು ಕರ್ತನೇ ನಮ್ಮನ್ನು ಉಪಯೋಗಿಸು ಎಂದು. Okay, then comes what? Corporate practice. ಮತ್ತೆ ಸಮಾಜವಾಗಿ ನಾವು ಸೇರಿ ನಾವು encouraging one another ಒಬ್ಬರನ್ನೊಬ್ಬರು ಬಲಪಡಿಸುವಂತ, to pray and connect to the Lord. ಪ್ರಾರ್ಥಿಸಿ ನಾವು ದೇವರೊಂದಿಗೆ ಒಂದಾಗುವಂತ, come back to that heart to connect to the Lord. ಆ ಒಂದು ಹೃದಯವನ್ನು ನಾವು ಹೊಂದಿಕೊಳ್ಳುವ, ದೇವರೊಂದಿಗೆ ಕನೆಕ್ಟ್ ಆಗಲಿ. Praise the Lord. And encourage one another, ask them some questions. ಅವರನ್ನು ಬಲಪಡಿಸಲು ಅವರಿಗೆ ಕೆಲವು ಪ್ರಶ್ನೆಗಳನ್ನು. Okay, ask them, how are you today? ಹೇಗಿದ್ದೀರಾ ಸಹೋದರ? How is your fellowship with the Lord? ದೇವರೊಂದಿಗೆ ನಿಮ್ಮ ಅನ್ಯೋನ್ಯತೆ. Did you talk to the Lord? ನೀವು ಈ ದಿನ ದೇವರೊಂದಿಗೆ ಮಾತನಾಡಿದ್ದೀರಾ? Did you hear from God? ದೇವರೊಂದಿಗೆ ದೇವರಿಂದ ಏನ ಕೇಳ್ಕೊಂಡ್ರೆ? Praise the Lord. When you keep on fellowshipping like that, ಈ ರೀತಿ ಅನ್ಯೋನ್ಯತೆ ಮಾಡುವಾಗ you and them also both will grow together. ನಾನು ಅವರು ಒಟ್ಟಿಗೆ ನಾವು ಬೆಳೆಯುತ್ತೇವೆ. Praise God. Okay, what is the last one? ಕಡೆಯದಾಗಿ ಏನು? Keep the rivers flowing. ನಮ್ಮ ನದಿಗಳು ಹರಿಯುವ ಹಾಗೆ ನಾವು ನೋಡಿಕೊಳ್ಳುವಂತ. So what should we do? ಇದಕ್ಕೆ ಏನ್ ಮಾಡಬೇಕು? Intentionally remove the blockages. ನಾವು ಉದ್ದೇಶಪೂರ್ವಕವಾಗಿ ಆ ಒಂದು ತಡೆಗೋಡೆಗಳನ್ನು ತೆಗೆದುಹಾಕಬೇಕು. Whatever is hindering your faith, ನಮ್ಮ ನಂಬಿಕೆಗೆ ಅಡ್ಡಿಪಡಿಸುವಂತದ್ದು ಏನಾದರೂ ಇದ್ದರೆ, whatever is hindering the connecting with the Holy Spirit, ಪವಿತ್ರಾತ್ಮನಿಗೆ ನಾವು ಒಂದಾಗಲು ಯಾವುದಾದ್ರೂ ಅಡಚಣೆ ಮಾಡುವಂತದ್ದಿದ್ದರೆ, intentionally remove that. ಅದನ್ನು ನಾವು ಅನುಸಾರದಲ್ಲಿ ತೆಗೆದುಹಾಕಬೇಕು. Okay, even if it is painful, remove that. ಅದು ತೆಗೆದುಹಾಕುವಂತ ನಮಗೆ ನೋವು ತರಬಹುದು. There are unseen things. Ask the Lord, Lord, test me, try me. If there is anything against you, remove that from me. ಕಾಣದ ಸಂಗತಿಗಳು ಒಂದು ವೇಳೆ ಇರುವುದಾದ್ರೆ ನಾವು ಹೇಳುವ, ಕರ್ತನೇ ನನ್ನನ್ನು ಪರೀಕ್ಷಿಸು, ನನ್ನಿಂದ ಆ ಸಂಗತಿಯನ್ನು ತೆಗೆದುಹಾಕೆಂದು. Praise the Lord. Even if it is painful, ಅದು ನೋವಾಗಿ ಇರಬಹುದು, the result is beautiful. ಆದ್ರೆ ಅದರ
ಫಲಿತಾಂಶ ಅದು ಸುಂದರವಾಗಿ Praise the Lord. It will bring great fruit in our life. ಅದು ಉತ್ತಮವಾದ ಫಲವನ್ನು ಕೊಡುವಂತ Okay, shall we practice these things? ಈ ಎಲ್ಲ ಸಂಗತಿಗಳನ್ನು ನಾವು ಅಭ್ಯಾಸಿಸೋಣ. Okay, let's pray. Make a small prayer. ನಾವು ಸಣ್ಣ ಪ್ರಾರ್ಥನೆಯನ್ನು ಮಾಡುವ. I request Pastor to lead us in prayer. ಸಭಾಪಾಲಕರು ಪ್ರಾರ್ಥನೆಯಲ್ಲಿ ನಡೆಸಬೇಕು. And then we'll finish. Okay, let's just pray. Shall we all stand to our feet and look to the Lord in prayer? ಅಲ್ಲಿ ಎಲ್ಲರೂ ಸ್ತೋತ್ರ ಮಾಡಿ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಓ ನಮ್ಮ ಕರ್ತನಾದ ಯೇಸುವೇ ಸ್ತೋತ್ರ. ಓ ನಮ್ಮ ಕರ್ತನಾದ ಯೇಸುವೇ ಹಲ್ಲೆಲೂಯ. ಕುರಬಾ ಲಾಬಾ ರಾಬಾ ಕುರಬಾ ಸ್ವಾಮಿ. ಓ ನಮ್ಮ ಕರ್ತನಾದ ಯೇಸುವೇ, ನಮ್ಮ ಜೀವನದಲ್ಲಿ ನಿನಗೆ ಇಷ್ಟವಿಲ್ಲದ ಸಂಗತಿಗಳು ಹಲ್ಲೆಲೂಯ ಹಲ್ಲೆಲೂಯ ಯಾವುದಾದರೂ ನಮ್ಮನ್ನು ಆಳುವುದಾದರೆ ನಮಗೆ ತೋರಿಸಿಕೊಡು ಸ್ವಾಮಿ. ಓ ಕರ್ತನೆ, ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕರ್ತನಾದ ಯೇಸುವೇ ನಾವು ನಿಮ್ಮವರಾಗಿ ನಿನ್ನವರಾಗಿ ಬ್ರತಕಬೇಕೆಂಬುದಾಗಿ ಆಶೆ ಪಡುತ್ತೇವೆ ಕರ್ತನೆ ಸ್ವಾಮಿ. ಯಾವ ಸಂಗತಿಗಳ ಮೂಲಕ ಕರ್ತನೆ ನಮ್ಮ ಆತ್ಮದಲ್ಲಿ ನಾವು ಕುಗ್ಗಿ ಹೋಗದಾಗಿ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಮನೋವ್ಯಥೆಗಳಿಂದ ಆತ್ಮ ಭಂಗ ಅಂತ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ಸ್ವಾಮಿ. ನಮ್ಮ ಆತ್ಮವನ್ನು ಕುಗ್ಗಿಸುವಂಥ ಓ ಕರ್ತನೆ, ನಮ್ಮ ದುಃಖ ಸಾಗರದಲ್ಲಿಡುವಂಥ ಕರ್ತನೆ, ಶಾಂತಿ ಇಲ್ಲದಾಗೆ ಮಾಡ್ತಿರುವಂಥ ಯಾವ ಸ್ವಭಾವಗಳನ್ನಾಗಲಿ ಕರ್ತನಾದ ಯೇಸುವೇನಿಗೆ ಸ್ತೋತ್ರ ಸ್ವಾಮಿ. ನಮ್ಮ ಆತ್ಮದಲ್ಲಿರದೆ ಕ್ಷಮಿಸಲಾರದ ಸ್ವಭಾವಗಳು ನಮ್ಮ ಆತ್ಮದಲ್ಲಿರದೆ, ಓ ಕರ್ತನೆ ಪ್ರೀತಿಸುವ ಸ್ವಭಾವವು ನಮ್ಮ ಆತ್ಮದಲ್ಲಿರದೆ, ತಗ್ಗಿಸಿಕೊಳ್ಳುವ ಸ್ವಭಾವವು ಕರ್ತನೆ ನಮಗಿರದೆ, ಕರ್ತನೆ ಎದುರಾಡುವ ಕೆಟ್ಟ ಸ್ವಭಾವಗಳನ್ನೆಲ್ಲ ಕರ್ತನೆ ನೀನು ಇಷ್ಟಪಡುವುದಿಲ್ಲ ಸ್ವಾಮಿ. ಕರ್ತನೆ ಪರಿಪೂರ್ಣವಾಗಿ ಆತ್ಮನು ನಮ್ಮಲ್ಲಿ ಧಾರಾಳವಾಗಿ ಕರ್ತನೆ ಪ್ರವಹಿಸುವ ಹಾಗೆ ಓ ಕರ್ತನೆ ಸ್ವಾಮಿ, ನಿನ್ನನ್ನು ನಂಬಿದವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಕರ್ತನೆ ಕರ್ತನೆ ಹರಿಯುವಂತ ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ ಸ್ತೋತ್ರ. ಎಲ್ಲರಲ್ಲಿ ಓ ನನ್ನ ಕರ್ತನಾದ ಯೇಸುವೇ ಸ್ತೋತ್ರ. ಓ ನನ್ನ ಕರ್ತನಾದ ಯೇಸುವೇ ಸ್ತೋತ್ರ. ಓ ಹಲ್ಲೆಲೂಯಾ ರೀಬಾಕು. ಎಲ್ಲರಲ್ಲಿ ಓ ನನ್ನ ಕರ್ತನಾದ ಯೇಸುವೇ, ನೀನು ನನ್ನಿಂದ ಪ್ರವಹಿಸದ ಹಾಗೆ, ನೀನು ನನ್ನಿಂದ ಅನೇಕರನ್ನು ಮುಟ್ಟದ ಹಾಗೆ ಓ ನಮ್ಮಲ್ಲಿ ಅಡ್ಡಿಯಾಗಿರುವ ಪ್ರತಿ ಕೆಟ್ಟತನವನ್ನು ತೆಗೆದಾಕಯ್ಯ. ಸಹಿಸಿಕೊಳ್ಳುವ ಬಲವನ್ನು ಕೊಡೆಯ. ಕುಗ್ಗಿ ಹೋಗುವ ಆತ್ಮ ನಮ್ಮಿಂದ ತೆಗೆದು ಹಾಕಯ್ಯ. ನಮ್ಮ ಆತ್ಮವನ್ನು ಕರ್ತನ ಕುಗ್ಗಿಸಿಕೊಳ್ಳದ ಹಾಗೆ ಕರ್ತನ ನಾವಿರುವಂತೆ ಸಹಾಯ ಮಾಡು ದೇವರೇ. ಓ ನಿಮಗೆ ಸ್ತೋತ್ರ ಸ್ವಾಮಿ. ಈ ದಿನ ನಮಗೆ ಕೊಟ್ಟಿರುವಂಥ ಅದ್ಭುತವಾದ ಬೈಬಲ್ ಸ್ಟಡಿಗಾಗಿ ಸ್ತೋತ್ರ ಸ್ವಾಮಿ. ಅದ್ಭುತವಾದ ಬೈಬಲ್ ಸ್ಟಡಿಗಾಗಿ ಸ್ತೋತ್ರ. ದಿನದಿನವೂ ಕರ್ತನೆ, ದಿನದಿನವೂ ನಾವು ಸಾಯುತ್ತಾ ಕರ್ತನೆ, ನಮ್ಮ ಕರ್ತನೆ ಸೆಲ್ಫ್ ಸಾಯುತ್ತಾ ಕರ್ತನೆ ನಾವು ತೋರ್ಪಡಿಸಿಕೊಳ್ಳಬೇಕೆಂಬ ಭಾವನೆ ಸಾಯುತ್ತಾ ನಮ್ಮಲ್ಲಿ ಕ್ರಿಸ್ತನು ಹೆಚ್ಚುವಂತೆ ಸಹಾಯ ಮಾಡೋ ಆತ್ಮನೇ. ಕ್ರಿಸ್ತನು ಹೆಚ್ಚಲಿ. ನಾವು ಎಲ್ಲರಲ್ಲಿ ಕ್ರಿಸ್ತನು ಹೆಚ್ಚಲಿ ಆತ್ಮನೇ ನಮ್ಮಲ್ಲಿ ಕ್ರಿಸ್ತನು ಹೆಚ್ಚಲಿ. ಎಲ್ಲರೂ ಹೇಳೋಣ ಕೂರಬಲ ಬಾಬಾ ರೀ ಕಥಾರಡಲ ಬಾಬಾ ಶತೋರಿ ನಿರಡಲ ಬಾ. ಪರಿಪೂರ್ಣ ವಿಧೇಯತ್ವಕ್ಕೆ ನಮ್ಮನ್ನು ತಗೊಂಡು ಬಾ ಸ್ವಾಮಿ. ಪರಿಪೂರ್ಣ ವಿಧೇಯತ್ವದಲ್ಲಿ ಸ್ವಾಮಿ ಓ ಕರ್ತನೆ, ದೇಹದ ಅನ್ಯೋನ್ಯತೆಯಲ್ಲಿ ಕರ್ತನೆ, ಜೀವವಿರುವ ದೇಹದ ಅನ್ಯೋನ್ಯತೆಯಲ್ಲಿ ನಾವು ಬೆಳ್ಕೊಂಡು ಬರುವಂತೆ ಸಹಾಯ ಮಾಡಯ್ಯ. ಕೊಟ್ಟಿರುವಂತೆ ಅದ್ಭುತ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ.